ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕೆಇ ಮುಖಾಂತರ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಎರಡನೆಯ ಮೋಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ನಮಗೆ ಕಾಮೆಂಟ್ಸ್ ಆಗ್ತಾ ಇರೋದು. ಸೊ ಸಿಗದೇ ಇರುವಂಥ ಅಭ್ಯರ್ಥಿಗಳು ನನಗೆ ಜಾಸ್ತಿ ಕಾಮೆಂಟ್ ಹಾಕಿರುವಂಥದ್ದು. ಸಿಕ್ಕಿರೋರಂತೆ ನಮ್ದು ಯಾರು ಹೇಳಿಲ್ಲ ಇನ್ನೂರಿಗೆ ನಮ್ಗೆ ಸೀಟ್ ಸಿಕ್ಕಿದೆ ಅಂಥೇಳಿ. ಸೊ ಏನಪ್ಪ ಅಂತಂದರೆ ನಿಮಗೆ ಒಂದೇ ಒಂದು ಹೇಳಕ್ಕೆ ಬಯಸ್ತೇನೆ, ಸುತ್ತಿ ಬಳಸಿ ಹೇಳೋದಕ್ಕಿಂತ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಒಂದೇ ಪಾಯಿಂಟ್ ತಿಳ್ಕೊಳ್ಳುವಂಥದ್ದು, ನೀವು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿ. ಹೆಂಗೆ ಆಪ್ಷನ್ ಎಂಟ್ರಿ ಮಾಡಬೇಕಂತಂದರೆ, ನಿಮ್ಮ ಕಾಸ್ಟಿಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಇದ್ದಾವೆ ಅನ್ನೋದನ್ನು 99% ವಿದ್ಯಾರ್ಥಿಗಳು ನೋಡಿಲ್ಲ. ಸುಮ್ಮನೆ ಬ್ಲೈಂಡ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಸುಮ್ಮನೆ ಬ್ಲೈಂಡ್ಲಿ ಆಪ್ಷನ್ ಎಂಟ್ರಿ ಏನು ಸಿಗುತ್ತೆ ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಿದಿರಿ, ಅದು ಮೊದಲೇ ತಪ್ಪು. ನೀವು ಮಾಡಿರುವಂಥದ್ದು ಮೊದಲೇ ತಪ್ಪು. ನೀವು 200 ಕಾಲೇಜ್ ಆ್ಯಡ್ ಮಾಡಿದರೂ ಕೂಡ ಅದರಲ್ಲಿ 80 ಕಾಲೇಜು ನಿಮ್ಮ ಕಾಸ್ಟಿಗೆ ಇಲ್ಲವೇ ಇಲ್ಲ ಅಂತಂದ ಮೇಲೆ ಏನು ಮಾಡೋಕ್ಕೆ ಬರುತ್ತೆ? ಸೊ ಅದನ್ನು ನೀವು ಮೊದಲೇ ಮಾಡಿರೋ ತಪ್ಪು. ಅದನ್ನು ಇವಾಗಲೇ ನೀವು ತಿದ್ದುಪಡಿ ಮಾಡ್ಕೋಬೇಕು. 27ನೇ ತಾರೀಕು ತನಕ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅದನ್ನು ರಿಮೂವ್ ಮಾಡಿ, ಸೀಟ್ ಮ್ಯಾಟ್ರಿಕ್ಸ್ ನೋಡಿ, ಅಲ್ಲಿ ನಿಮ್ಮ ಕಾಸ್ಟಿಗೆ ಸೀಟ್ ಇಲ್ಲ ಅಂದರೆ ಅದನ್ನು ತೆಗೆದು ಎಲ್ಲಿ ಸೀಟ್ ಇದೆ ಅದನ್ನು ಆ್ಯಡ್ ಮಾಡ್ಕೊಳ್ರಿ. ಒಂದೇದ್ದು ಹೌದಾ, 27ನೇ ತಾರೀಕು ತನಕ ಟೈಮ್ ಇದೆ. ಆಮೇಲೆ ಯಾರು ಕಡಿಮೆ ಕಾಲೇಜ್ಗಳನ್ನ, ಜಾಸ್ತಿ ರ್ಯಾಂಕ್ ಇದೆ, 2 ಲಕ್ಷ ತನಕ ರ್ಯಾಂಕ್ ಇದೆ, 1,20,000, 1,30,000, 2 ಲಕ್ಷ ತನಕ ರ್ಯಾಂಕ್ ಇದೆ, ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂತಂದರೆ ಜಾಸ್ತಿ ಕಾಲೇಜ್ಗಳನ್ನು ಆ್ಯಡ್ ಮಾಡಿ, ಅದು ನಿಮ್ಮ ಕಾಸ್ಟಿಗೆ ಸೀಟ್ಗಳು ಇರಬೇಕು ಅಂಥ ಕಾಲೇಜ್ಗಳನ್ನು ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೇಕು. 2ನೇ ಪಾಯಿಂಟು. 3ನೇ ಪಾಯಿಂಟ್ ನೆನಪಿರುವಂಥ ವಿಷಯ ಏನಂತಂದರೆ, ಈ ಕೊಟ್ಟಿರುವಂಥ ರಿಸಲ್ಟ್ ಇದು ಫೈನಲ್ ರಿಸಲ್ಟ್ ಅಲ್ಲ, ಇದು ಮೋಕ್ ರಿಸಲ್ಟು. ಹೌದಾ, ಇದು ಫೈನಲ್ ರಿಸಲ್ಟ್ ಅಂದರೆ 85% ಇದೇ ಆಗುತ್ತೆ, ಬಟ್ ಬದಲಾವಣೆ ಕೂಡ ಆಗುತ್ತೆ. ನೋಡಿ, ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ, ಸೊ 1ನೇ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಒಂದೇ ಮೋಕಲ್ಲಿ ಸೀಟ್ ಸಿಕ್ಕಿತ್ತು, ಈಗ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಇದು ಟೆಂಪ್ರರಿ ರಿಸಲ್ಟ್, ಇದು ಬದಲಾವಣೆ ಆಗುತ್ತೆ. ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತು ಈಗ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮತ್ತು ನೀವು ಆಪ್ಷನ್ ಎಂಟ್ರಿ ಮಾಡಿರಿ 27 ತಾರೀಕಿನ ಒಳಗಡೆ ಮಾಡಿ, ಮತ್ತು 27ನೇ ತಾರೀಕು ತನಕ ವೇಟ್ ಮಾಡಿ. ಆವಾಗ ಬರುವಂಥ ರಿಸಲ್ಟೇ ಫೈನಲ್ ರಿಸಲ್ಟು. ಓಕೆ, ಈಗ ಬಿಟ್ಟಿರೋದು ಟೆಂಪರರಿ ರಿಸಲ್ಟು. ಇದು ಗ್ಯಾರಂಟಿ ಅಲ್ಲ, ಇದ್ರ ಮೇಲೆ ಅಡ್ಮಿಷನ್ ಆಗಲಿಕ್ಕೆ ಸಾಧ್ಯವಿಲ್ಲ. ಆವಾಗ ಏನು ಬರುತ್ತಲ್ಲ, ಯಾವಾಗ 1ನೇ ತಾರೀಕಿಗೆ ಅದು ಫೈನಲ್, ಆವಾಗ ನೀವು ಅಡ್ಮಿಷನನ್ನು ಪಡ್ಕೊಳ್ಬೋದು. ಸೊ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನೂ ನಿಮ್ಗೆ ಏನಿದೆ ಅಂತಂದರೆ, ಇನ್ನೂ ನಿಮಗೆ 2ನೇ ರೌಂಡ್ ಇದೆ. ಇನ್ನೂ ಏನಪ್ಪ ಅಂತಂದರೆ, ಇನ್ನು 2ನೇ ರೌಂಡ್ ಕಂಪ್ಲೀಟ್ ಆಗಬೇಕು. ಆಮೇಲೆ ನಿಮಗೇನು ಮಾಡ್ತಾರಪ್ಪ ಅಂತಂದರೆ, ಇನ್ನೊಂದು ರೌಂಡ್ ಆಗುತ್ತೆ, 3ನೇ ರೌಂಡು. ಅದು ಆಫ್ಲೈನ್ ಆಗ್ಬೋದು, ಆನ್ಲೈನ್ ಆಗುತ್ತೋ ಗೊತ್ತಿಲ್ಲ. ಬಟ್ ಇನ್ನೂ ನಿಮ್ಮಲ್ಲಿ ಇನ್ನೂ ಒಂದು ರೌಂಡ್ ಇದೆ. ಆ ರೌಂಡಲ್ಲಿ ನಿಮಗೆ ಸಿಗುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ಹೋಗ್ಬಿಡ್ತಾರೆ ಇವಾಗೆಲ್ಲ ಫಸ್ಟ್ ರೌಂಡಲ್ಲಿ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. 2ನೇ ರೌಂಡ್ ನಿಮ್ಮ ಸಲುವಾಗಿದೆ, ಆವಾಗ ಕೂಡ ಸೀಟ್ ಸಿಗುತ್ತೆ. ಬಟ್ 15 ಡೇಸ್ ಲೇಟ್ ಆಗುತ್ತೆ ಅಷ್ಟೇ. ಯಾಕಂದರೆ 2ನೇ ರೌಂಡನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು 15 ಡೇಸ್ ಆದರೂ ಆಗೇ ಆಗುತ್ತೆ. ಮತ್ತೆ ಒಂದು ಸಲ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು, ಮತ್ತೆ ಆಪ್ಷನ್ ಎಂಟ್ರಿ ಕೊಡಬೇಕಂದ್ರೆ ಒಂದು 10-15 ಡೇಸ್ ಅಂತೂ ಆಗೇ ಆಗುತ್ತೆ. ಅಲ್ಲಿ ತನಕ ಕಾಯಬೇಕು. ಇಷ್ಟೆಲ್ಲ ನೀವು ರೆಡಿ ಇದ್ದಿರಿದ್ರೆ ಸೊ ನಿಮಗೆ ಪಕ್ಕಾ ಸೀಟ್ ಸಿಗುತ್ತೆ. ಆಮೇಲೆ ನೆನಪಿಟ್ಟುಕೊಳ್ರಿ, ಸೀಟ್ ಮ್ಯಾಟ್ರಿಕ್ಸ್ ನೋಡಿ, ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಈಗಾಗಲೇ ಏನು ಆಪ್ಷನ್ ಎಂಟ್ರಿ ಮಾಡಿದಿರಿ ಅಲ್ಲಿ ನಿಮ್ಮ ಕಾಸ್ಟಿಗೆ ಸೀಟ್ ಅದಾವೆ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋಗಬೇಡಿ. ಸೀಟ್ ಸಿಕ್ಕಿಲ್ಲ ಅಂತ ಟೆನ್ಷನ್ ತೊಗೋಬೇಡಿ. ಇನ್ನೂ ಒಂದು ರೌಂಡ್ ಇದೆ. ಓಕೆನಾ? ಮತ್ತೇನೋ ಡೌಟ್ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.